தேவனுடைய வார்த்தையை விட உங்களுக்கு வேற என்னங்க வேணும்? ಆಮೆನ್. ದೇವರ ವಾಕ್ಯಕ್ಕಿಂತ ಮಿಗಿಲಾದದ್ದು ನಮಗೆ ಬೇರೆ ಏನ್ ಬೇಕು? ಇಲ್ಲಿಗೆ போங்க. ಇದು ಇಲ್ಲಿ ಬನ್ನಿ. ಮತ್ತೇಯು ಮಾರ್ಕ್ நல்ல ಫ್ರೆಂಡ್ಸ್ ಇದ್ದಾರೆ. ಆಮೆನ್. ಮತ್ತೇಯು ಮಾರ್ಕ್ ಇರಿ ಒಳ್ಳೆ ಸ್ನೇಹಿತರು ಇದ್ದಾರೆ ಇಲ್ಲಿ. ஹalleluya. ஹalleluya. ದಾವೀದ್ கிட்ட போங்க. ದಾವೀದನ ಬಳಿ ಹೋಗಿ. ಅವರು பண்ண ಪ್ಲಸ್ இருக்குது ಮೈನಸ್ இருக்குது. ಅವರು ಮಾಡದಂತ ಅಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ಕಲ್ತ್ಕೊಳ್ಳುங்க. ಕಲ್ತ್ಕೊಳ್ಳಿ. எதை பண்ணணும் எதை பண்ண கூடாது. ಏನನ್ನ ಮಾಡಬೇಕು ಏನನ್ನೆಲ್ಲ ಮಾಡಬಾರದು. ಹಣ ವಿಷಯத்துல ஒரு ಅಡ್ವೈಸ್ வேணும் உங்களுக்கு. ಹಣದ ವಿಷಯದಲ್ಲಿ ನಿಮಗೆ ಒಂದು ಅಡ್ವೈಸ್ ಬೇಕು. ಹಣ ವಿಷಯದಲ್ಲಿ ಕೊಂಚ ಪೆರುಕತ್ತಲೆ ಏರಳತ್ತಲೆ ಧಾರಾಳತ್ತಲೆ ಹೋಗ ಆಸೆಪಡ್றீங்க. ಹಣದ ವಿಷಯದಲ್ಲಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಕಡೆಗೆ ಧಾರಾಳತೆ ಕಡೆಗೆ ಏರಳತೆ ಕಡೆ ಹೋಗ್ಲಿ ಇದ್ದೀರಾ? ಹೆಂಗೆ போகணும்? ಎಲ್ಲಿ ಹೋಗ್ಬೇಕು? எங்க போய் கேட்கணும்? ಎಲ್ಲಿ ಹೋಗಿ ಕೇಳಬೇಕು? ಆಲೋಚನೆ ಕೇಳಬೇಕು. ಯಾವ ಆಲೋಚನೆಗಳನ್ನ ಕೇಳಬೇಕು? ஒரு தரித்திரன் போய் உட்கார கூடாது. ಅದರ ವಿಷಯವಾಗಿ ದರಿದ್ರದವನ ಬಳಿ ಹೋಗಿ ಕೇಳಬಾರದು. ஏன் சொல்லுங்க? ಯಾಕೆ ಹೇಳಿ? அவனுடைய எக்ஸ்பீரியன்ஸ் அவன் பேசுவான், படத்தை வரைஞ்சிடுவான். ಅವನ ಆ ಎಕ್ಸ್ಪೀರಿಯನ್ಸ್ ನ ಅವನು ಮಾತಾಡ್ತಾನೆ, ಅದರ ಚಿತ್ರವನ್ನ ನಿಮ್ಮಲ್ಲಿ ಬರಿತಾನೆ. ನಾಲ್ಕು ಅವನಿಗೆ ದರಿದ್ರಗಳೇ ನಾನು ತಪ್ಪ சொல்லல. ಇಲ್ಲಿ ನಾನು ದರಿದ್ರದವರನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ಅವನ ಮೆಂಟಾಲಿಟಿ ತಪ್ಪು சொல்ல வரேன். ಅವರ ಮನೋಭಾವನೆ ತಪ್ಪು ಅಂತ ಹೇಳ್ತಾ ಇದ್ದೇನೆ. ಹalleluya. ಹalleluya. ஒரு காலத்துல நாம் எல்லாரும் ದರಿದ್ರர்களாய் இருந்தோம். ಒಂದು ಕಾಲದಲ್ಲಿ ನಾವೆಲ್ಲರೂ ದರಿದ್ರರಾಗಿದ್ದವರೇ. என்றைக்கு சுவிசேஷத்தை நம்ம செவிச்சு கொடுத்து கேட்டு விசுவாசிக்க ஆரம்பித்தோமோ, ಯಾವಾಗ ಸುವಾರ್ತೆಯನ್ನು ಕಿವಿಯಾರೆ ಕೇಳಿ ನಾವು ವಿಶ್ವಾಸವನ್ನ ಮಾಡಿದ್ವೋ, இன்றைக்கு நாம் கிறிஸ்துவுக்கு ஐஸ்வர்யவான்களாய் இருக்கிறோம். ಆಮೆನ್. ಈಗ ನಾವೆಲ್ಲರೂ ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗಿದ್ದೇವೆ. ಆತ್ಮಿಕ ರೀತಿಯಲ್ಲೂ ಸರಿ, ಉಲಗ ಪ್ರಕಾರమైన ರೀತಿಯಲ್ಲೂ ಸರಿ ಕರ್ತನ ನಮ್ಮ ಐಶ್ವರ್ಯವನ್ನು ಮಚ್ಚಿ வைத்திருக்கிறார். ಆತ್ಮಿಕ ರೀತಿಯಲ್ಲೂ ಸರಿ, ಲೋಕದ ರೀತಿಯಲ್ಲೂ ಸರಿ ದೇವರು ನಮ್ಮನ್ನು ಐಶ್ವರ್ಯವಂತರಾಗಿಟ್ಟಿದ್ದಾರೆ. ஆகையினால ದರಿದ್ರನ ತಪ್ಪ சொல்லல. ಆದದರಿಂದ ದರಿದ್ರತನದಲ್ಲಿ ಇರುವವರನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ஏனா நாமோ அந்த பாதியிலிருந்து வெளியே வந்தவங்கதான். ಯಾಕಂದ್ರೆ ನಾವುಗಳು ಅದೇ ಹಾದಿಯಿಂದಲೇ ಬಂದವರೇ. ஆனா உங்களுக்கான சரியான பதில் அவர்கிட்ட கிடையாது. ಆದರೆ ನಿಮಗೆ ಬೇಕಾಗುವಂತ ಸರಿಯಾದ ಉತ್ತರ ಅವರ ಬಳಿ ಇರಲ್ಲ. அவர் நல்லவரா இருக்கலாம், ಅವರು ಒಳ್ಳೆಯವರೇ ಆಗಿರಬಹುದು, சொந்தக்காரரா இருக்கலாம், ನಮಗೆ ಸ್ವಂತದವರೇ நம்ம அன்பு கூர்றவங்க கூட இருக்கலாம், ನಮ್ಮನ್ನ ಪ್ರೀತಿ ಮಾಡೋರು ಆಗಿರಬಹುದು. ஆனால் என்னுடைய பதில் அங்க கிடையாது. ಆದ್ರೆ ನನ್ನ ಉತ್ತರ ಅವರ ಬಳಿ ಇರಲ್ಲ. ஹalleluya. ஹalleluya. அங்க இருந்து நீங்க கேட்காதீங்க, கேட்டீங்கன்னா படத்தை வரைந்து விடுவார்கள். ಆ ಒಂದು ವ್ಯಕ್ತಿಯ ಬಳಿ ನೀವು ಯಾವುದನ್ನ ಕೇಳಬೇಡಿ, ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಅವರು ಚಿತ್ರವನ್ನ ಬರೆಯೋರಾಗಿರ್ತಾರೆ. ஜாக்கிரதையா இருங்க, ಜಾಗೃತೆಯಾಗಿರಿ. உங்க ஃப்ரெண்ட்ஷிப் கிட்ட ரொம்ப ஜாக்கிரதையா இருக்க வேண்டும். ஃப்ரெண்ட்ஷிப் ரொம்ப ரொம்ப முக்கியம். ವಿಶೇಷವಾಗಿ ಆ ಸ್ನೇಹತ್ವದಲ್ಲಿ ಜಾಗರೂಕರಾಗಿರಿ. உறவுகள் மிக மிக முக்கியம். ನಿಮ್ಮ ಸಂಬಂಧಗಳು ಬಹಳ ಮುಖ್ಯ. உங்களை சுத்தி யார் இருக்கிறா மிக மிக முக்கியம். ನಿಮ್ಮ ಸುತ್ತಮುತ್ತಲು ಯಾರೆಲ್ಲ ಇದ್ದಾರೆ ಬಹಳ ಮುಖ್ಯ. பாருங்க, நீங்க இன்ஃப்ளூயன்ஸ் பர்சன் ஆயிடக்கூடாது, நீங்க மற்றவங்க இன்ஃப்ளூயன்ஸ் பண்ண வேண்டும். ನೀವು ಪ್ರೇರೇಪಣೆಗೆ ಒಳಗಾಗಬಾರ್ದು, ನೀವು ಬೇರೆಯವರನ್ನ ಪ್ರಚೋದಿಸಬೇಕು. ஹalleluya. 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 உங்க கிட்ட இருந்து அவங்க சில பாடங்களை அவங்க படத்தை எடுத்துக்கொள்ள வேண்டும். ನಿಮ್ಮ ಬಳಿಯಿಂದ ಕೆಲವು ಪಾಠಗಳನ್ನ ಅವರು ಚಿತ್ರಗಳನ್ನ ತೆಗೆದುಕೊಳ್ಳಬೇಕು. ಆಮೆನ್. ಆಮೆನ್. ஹalleluya. ஹalleluya. ஆகையினாலே ಆದದರಿಂದ ಅಭಿಷೇಕಂ நிறைந்த நல்ல ಉறுதியான செய்தியை நீங்க செவி கொடுக்க வேண்டும். ಆಮೆನ್. ಅಭಿಷೇಕದಿಂದ ತುಂಬಿದಂತ ದೃಢವಾದ ಒಳ್ಳೆಯ ಸಂದೇಶಗಳಿಗೆ ಕಿವಿಗೊಡಬೇಕು. ಯಾಕೆ? அது கேட்கும் பொழுது, ಅದನ್ನ ಕೇಳುವಾಗ மனதிலே அந்த படத்தை அது வரையும். ಮನಸ್ಸಿನಲ್ಲಿ ಆ ಚಿತ್ರವನ್ನ ಅದು ಬರೆಯುತ್ತದೆ. அதை பார்க்க ஆரம்பிப்பீங்க, ನೀವು ಅದನ್ನ ನೋಡಲು ಆರಂಭಿಸ್ತೀರಿ, பேச ஆரம்பிப்பீங்க, ಮಾತನಾಡಲು ಆರಂಭಿಸ್ತೀರಿ, எதிர்பார்க்க ஆரம்பிப்பீங்க, ಎದುರು ನೋಡಲು ಆರಂಭಿಸ್ತೀರಿ, விசுவாசிக்க ஆரம்பிப்பீங்க, ವಿಶ್ವಾಸಿಸಲು ಆರಂಭಿಸ್ತೀರಿ. அப்புறம் விசுவாசத்துல ஒரு காரியம் செய்ய ஆரம்பிப்பீங்க. ಅದಾದ್ಮೇಲೆ ವಿಶ್ವಾಸದಲ್ಲಿ ಒಂದು ಕಾರ್ಯವನ್ನು ಮಾಡಲು ಆರಂಭ ಮಾಡ್ತೀರಾ. கர்த்தருடைய தயவு உண்டாகும், ದೇವರ ದಯೆ ಉಂಟಾಗುತ್ತೆ. அற்புதம் நடந்து. ಆಮೆನ್. ಅಲ್ಲಿ ಅದ್ಭುತ ನಡೆಯುತ್ತದೆ. எங்க ஆரம்பிச்சது? ನೋಡಿ, ಇದು ಎಲ್ಲ ಆರಂಭವಾಯಿತು. நான் கேட்டதில்ல, ನಾನು ಕೇಳಿದ್ರಿಂದ. கேட்டேன், படத்தை வரைஞ்சிருச்சு. அது ನಾನು ಕೇಳದೆ, ಆ ಒಂದು ಚಿತ್ರ ಒಳಗೆ ಬಂತು. ஆமென். ಆಮೆನ್.